ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಓಂಕಾರೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಹಾಗೆ ಅಲ್ಲಿರುವಂಥ ಸಪ್ತಮಾತೃಕೆಯರು, ಹಾಗೆ ಮಹಾಗಣಪತಿ, ಹಾಗೆ ನವಗ್ರಹಗಳ ಪುಣ್ಯಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ ಇವತ್ತು. ಇದು ಬಂದು ನಾವು ಮೊದಲಿಗೆ ಗಣೇಶನವರ ದರ್ಶನ ಪಡ್ಕೊಂಡು ವಿಘ್ನೇಶ್ವರಂದು, ಆಮೇಲೆ ನೆಕ್ಸ್ಟು ಓಂಕಾರೇಶ್ವರ ಟೆಂಪಲ್ ನೋಡೋದಕ್ಕೆ ಬಂದ್ವಿ. ಇದು ಒಂದು ಪುಟ್ಟ ಹಳ್ಳಿಯಲ್ಲಿ ಇರೋವಂಥ ದೇವಸ್ಥಾನ. ಇದು ಬಂದು ಮುದ್ಗೆರೆ ಅಂತ ಹಾಸನ ಡಿಸ್ಟಿಕ್ಕಲ್ಲಿ ಇರೋ ದೇವಸ್ಥಾನ. ಇದು ಬಹಳ ಫೇಮಸ್ ಆಗಿರೋ ದೇವಸ್ಥಾನ. ಇಲ್ಲಿ ಹಲವಾರು ಟ್ರಿಪ್ಗೆ ಅಂತ ಬರೋವಂಥ ಜನಗಳು ಬರ್ತಾರೆ. ಇಲ್ಲಿ ಪುಣ್ಯಕ್ಷೇತ್ರ, ನಮ್ಮ ಸ್ಟೇಟ್ ಅಲ್ಲದೆ ಬೇರೆ ಬೇರೆ ಸ್ಟೇಟ್ಗಳಿಂದನೂ ಇಲ್ಲಿಗೆ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ದಾಗ ತಮಿಳುನಾಡು ಮತ್ತು ಕೇರಳದಿಂದ ಈ ದೇವಸ್ಥಾನಕ್ಕೆ ಅಭಿಷೇಕ ಮತ್ತು ಪೂಜೆ ಮಾಡಿಸೋದಕ್ಕೆ ಅಂತ ಬಂದಿದ್ದರು. ತುಂಬ ಅಂದರೆ ತುಂಬಾ ಜನ ಬಂದಿದ್ದರು. ಆದರೆ ನಮಗೆ ಇಷ್ಟು ಹತ್ರದಲ್ಲೇ ಇದ್ದು ನಮಗೆ ಇಲ್ಲಿ ಒಂದು ಈ ಥರ ದೇವಾಲಯ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಬಟ್ ನಾವು ಈಗ ಇದನ್ನು ತಿಳ್ಕೊಂಡು ನೋಡಬೇಕು ಅಂತ ಬಂದ್ವಿ. ಮೊದಲನಿಗೆ ಗಣೇಶಂದು ದರ್ಶನ ಮಾಡಿಕೊಂಡು ಆಮೇಲೆ ಓಂಕಾರೇಶ್ವರ ಟೆಂಪಲ್ಗೆ ಬಂದ್ವಿ. ಅವತ್ತು ಅಭಿಷೇಕ ಇರೋದ್ರಿಂದ ನಾವು ಸಂಡೇ ಹೋಗಿದ್ದು ಒಂದು 12 o'clock 1 o'clock ಆಗಿತ್ತು. ಬಟ್ ಆದ್ರೂ ಓಪನ್ ಇತ್ತು. ಬೇರೆ ದಿನಗಳಲ್ಲಿ ಮಾರ್ನಿಂಗ್ 6:30 12 o'clock ಲಾಸ್ಟ್ ಇರುತ್ತೆ. ಹಾಗೆ ಈವ್ನಿಂಗು 4:30ಗೆ ಓಪನ್ ಆಗೋದು. ನೀವು ಒಳಗಡೆ ದೇವ್ರು ನೋಡಬೇಕಂತ ಹೇಳಿದ್ರೆ ಮಾರ್ನಿಂಗ್ 6:30 12 o'clock ಒಳಗಡೆ ಹೋಗಬೇಕು. ಹಾಗೆ 4:30 ಮೇಲೆ ಹೋಗಬೇಕು. ಆವಾಗ ಮಾತ್ರ ನಿಮಗೆ ದೇವ್ರ ದರ್ಶನ ಮಾಡೋಕ್ಕಾಗೋದು. ಅದರ್ವೈಸ್ ನೀವು ಹೋದ್ರೂ ಈಚೆಯಿಂದ ಔಟ್ಸೈಡಲ್ಲಿ ನೋಡಿಕೊಂಡು ಬರಬಹುದು. ಹಾಗೆ ನೀವು ಸಪ್ತಮಾತೃಕೆಯರು ನವಗ್ರಹಗಳನ್ನ ನೀವು ಯಾವಾಗ ಬೇಕಾದರೂ ಹೋಗ್ಬೋದು. ಅದು ಎನಿ ಟೈಮ್ ಡೋರ್ ಓಪನ್ನಲ್ಲೇ ಇರುತ್ತೆ. ಬಟ್ ಓಂಕಾರೇಶ್ವರ ಟೆಂಪಲಲ್ಲಿ ಇರೋ ಶಿವನ ನೋಡಬೇಕು ಅಂತ ಹೇಳಿದ್ರೆ ನೀವು ಮಾರ್ನಿಂಗ್ 6:30 ಮೇಲೆ ಮತ್ತು 12 o'clock ಒಳಗಡೆ ಹೋಗಬೇಕು. ಇಲ್ಲಿ ತುಂಬಾ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಇದು ಟೆಂಪಲ್ಲು. ನಿಮಗೂ ಈ ಟೆಂಪಲ್ ನೋಡಬೇಕಂತ ಹೇಳಿದ್ರೆ ನೀವು ಹಾಸನ ಡಿಸ್ಟಿಕ್ ಅಥವಾ ಸುತ್ತಮುತ್ತ ಇದ್ದರೆ ಇಲ್ಲಿ ತಪ್ಪದೇ ಹೋಗಿ. ತುಂಬ ಚೆನ್ನಾಗಿದೆ. ಮುದ್ಗೆರೆ ಅಂತ ಹೇಳಿ ಇಲ್ಲಿ ಹಾಸನ ಡಿಸ್ಟಿಕ್ಕಿಗೆ ಬರುತ್ತೆ. ನಾವು ಎಲ್ಲ ನೋಡಿಕೊಂಡು ನಾವು ಹೋಗಿದ್ದ ಟೈಮಿಗೆ ಪೂಜೆ ಸ್ಟಾರ್ಟ್ ಆಗಿತ್ತು. ನಾವು ಕೂಡ ಹೋಗಿ ಪೂಜೆಗೆ ಸೇರಿಕೊಂಡ್ವಿ. ನೀವು ನೋಡ್ಬೋದು, ಇದು ನವಗ್ರಹಗಳದ್ದು 9 ನವಗ್ರಹಗಳದ್ದು ಗುಡಿಗಳನ್ನ ಕಟ್ಟಿದ್ದಾರೆ. ಹಾಗೆ ಆ ಕಡೆ ಸಪ್ತಮಾತೃಕೆಯರದ್ದು ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಬನ್ನಿ ಇವಾಗ ದೇವಸ್ಥಾನದೊಳಗಡೆ ಹೋಗಿ ದೇವ್ರನ್ನ ದರ್ಶನ ಪಡ್ಕೊಂಡು ಬರೋಣ. ಹೇಗಿದೆ ಅಂತ ತೋರಿಸ್ತೀನಿ. ಪೂಜೆನ ಮುಗಿಸ್ಕೊಂಡು ಎಲ್ಲರೂ ಮಂಗಳಾರತಿ ತಗೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಾವು ಅಲ್ಲಿಂದ ಹೊರಗಡೆ ಹೊರಟ್ವಿ. ನೀವು ನೋಡ್ಬೋದು, ಇಷ್ಟು ಜನ ಎಲ್ಲ ಕೇರಳದಿಂದ ಬಂದಿರೋ ಅಂಥವರು ಇಲ್ಲಿರೋರು. ಇಲ್ಲಿ ಶಿವನಿಗೆ ಅಭಿಷೇಕ ಮಾಡಿಸಿ ನಾವು ಹೇಗೆ ಸತ್ಯನಾರಾಯಣ ಪೂಜೆನ ಫೋಟೋ ಇಟ್ಟು ಪೂಜೆ ಮಾಡಿಸ್ತೀವಿ, ಹಾಗೆ ಶಿವಂದು ಫೋಟೋ ಇಟ್ಟು ಅವರು ಪೂಜೆ ಮಾಡಿಸಿ ಅಭಿಷೇಕ ಮಾಡಿಸೋದಕ್ಕೆ ಅಂತ ಬಂದಿದ್ದರು. ಇಲ್ಲಿ ಶಿವಂದು ಫೋಟೋ ಇಟ್ಟು ಅವರು ಪೂಜೆಯನ್ನು ಮಾಡಿಸ್ತಾಯಿದ್ರು. ಹಾಗೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದರಲ್ಲಿ ಯಾವುದೇ ಕಲರ್ ಪೇಂಟಿಂಗ್ ಇರ್ಬೋದು ಆ ಥರ ಏನೂ ಇಲ್ಲ. ಆ ಪ್ರತಿಯೊಂದನ್ನು ಡಿಫ್ರೆಂಟಾಗಿ ಏನೇನೋ ಅದರಲ್ಲಿ ಕೆತ್ತಿದೆ. ದೇವ್ರುಗಳದ್ದು ಮತ್ತು ಯುದ್ಧ ಮಾಡ್ತಾ ಇರೋ ಅಂಥದ್ದು ಇರ್ಬೋದು, ಪ್ರತಿಯೊಂದನ್ನು ಕೆತ್ತಿದ್ದಾರೆ. ಬಟ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕಲ್ಲಿ ಯಾರೂ ಇಲ್ಲ. ನಾವು ನೋಡಿ ತಿಳ್ಕೊಳ್ಬೇಕು ಅಷ್ಟೇ. ಹಾಗೆ ಇಲ್ಲಿ ಸಪ್ತಮಾತೃಕೆಯರಿಗೆ ಪ್ರತ್ಯೇಕವಾಗಿ ಗುಡಿಗಳನ್ನು ಕಟ್ಟಿದ್ದಾರೆ. ನೀವು ನೋಡ್ಬೋದು ಹೇಗಿದೆ ಅಂತ. ಸಪ್ತಮಾತೃಕೆಯರ ದೇವತೆಗಳನ್ನ ನಾನು ತೋರಿಸ್ತೀನಿ, ಬನ್ನಿ ಹೇಗಿದೆ ಅಂತ ನೋಡೋಣ. ಆದರೆ ಇಲ್ಲಿ ಯಾವುದೇ ರೀತಿಯ ಅದಕ್ಕೆ ಮುಚ್ಚೋದಕ್ಕೆ ಬಾಗಿಲುಗಳಿಲ್ಲ, ಓಪನ್ ಆಗೇ ಇರುತ್ತೆ. ಇಲ್ಲಿ ಈ ದೇವಸ್ಥಾನ ನೋಡ್ಕೊಳ್ಳೋದಕ್ಕೆ ಅಂತ ಒಂದು ಫ್ಯಾಮಿಲಿ ಇದೆ. ಆ ಫ್ಯಾಮಿಲಿ ಯಾವಾಗಲೂ ಅಲ್ಲೇ ಇರುತ್ತೆ. ಬಟ್ ನೀವು ದೇವ್ರನ್ನ ದರ್ಶನ ಪಡಬೇಕು ಓಂಕಾರೇಶ್ವರ ದೇವಸ್ಥಾನದ್ದು ಅಂದರೆ ಆ ಟೈಮಿಂಗ್ಸಿಗೆ, ಪೂಜೆ ಟೈಮಿಂಗ್ಸಿಗೆ ಹೋಗಬೇಕು. ಇದೆಲ್ಲ ನೀವು ನಾರ್ಮಲಾಗಿ ಎನಿ ಟೈಮ್ ಓಪನ್ ಇರುತ್ತೆ, ನೀವು ನೋಡಿಕೊಂಡು ಬರ್ಬೋದು. ಬನ್ನಿ ಎಲ್ಲ ದೇವತೆಗಳನ್ನ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇದು ಬಂದು ನಾವು ನೆಕ್ಸ್ಟು ಹೋಗ್ತಾ ಇರೋದು ಯಾವುದಂತ ಹೇಳಿದ್ರೆ ಅನ್ನಪೂರ್ಣೇಶ್ವರಿ ತಾಯಿದು ಇದು ಇಲ್ಲಿ. ಅಂದರೆ ಎಲ್ಲದಕ್ಕೂ ಪ್ರತ್ಯೇಕವಾಗಿ ಗುಡಿಗಳನ್ನ ಕಟ್ಟಿದ್ದಾರೆ.
ಇಲ್ಲಿ ನಮ್ಮ ಸ್ಟೇಟಿಂದ ಎಲ್ಲ ಔಟ್ ಆಫ್ ಸ್ಟೇಟ್ಗಳಿಂದನೂ ತುಂಬ ಜನ ಬರ್ತಾರೆ. ಬಟ್ ನಾವು ಇದೇ ಡಿಸ್ಟಿಕ್ಕಲ್ಲಿ ಇದ್ದು ನಮಗೆ ಈ ದೇವಾಲಯ ಇಲ್ಲಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಬಟ್ ರೀಸೆಂಟಾಗಿ ತಿಳ್ಕೊಂಡಿದ್ವಿ, ಬಟ್ ಬರೋಕ್ಕಾಗಿರಲಿಲ್ಲ. ಇವಾಗ ನಾವು ಫ್ರೀ ಮಾಡ್ಕೊಂಡು ಬಂದಿದ್ವಿ. ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ಊರಿಂದ ಹೊರಗಡೆ ಇದೆ ಇದು ದೇವಸ್ಥಾನ, ತುಂಬ ಪೀಸಾಗಿ ಇದೆ. ಇಲ್ಲಿ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಈ ದೇವಸ್ಥಾನದೊಳಗಡೆ ಒಂದು ಸ್ವಲ್ಪ ಹೊತ್ತು ಕೂತು ಹೋದರೆ ತುಂಬಾ ನೆಮ್ಮದಿ ಇರುತ್ತೆ. ನಿಮಗೆ ನೀವು ಯಾರಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿಗೆ ವಿಸಿಟ್ ಮಾಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಬನ್ನಿ ನೋಡೋಣ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೇ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನದು ಎಲ್ಲ ವೀಡಿಯೋಸ್ಗಳನ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹೀಗೆ ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ ಬೇಕಂತ ಹೇಳಿದ್ರೆ ನಿಮಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಟ್ರಾವೆಲಿಂಗ್ಸ್ದು ಜಾಸ್ತಿ ನಾನು ಟ್ರಿಪ್ಗಳದ್ದು ವೀಡಿಯೋಸ್ ಹಾಕ್ತಾಯಿರ್ತೀನಿ. ಹಾಗೆ ಏನಾದ್ರೂ ಪಾಪುಗಳದ್ದು ವೀಡಿಯೋಸ್ ಬೇಕಂದ್ರೂ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ, ನೀವು ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಓಕೆನಾ? ಇದೇ ರೀತಿಯಲ್ಲಿ ನವಗ್ರಹಗಳದ್ದು ಕೂಡ ಪ್ರತ್ಯೇಕವಾಗಿ ಗುಡಿಗಳನ್ನ ಕಟ್ಟಿದ್ದಾರೆ. ಅದನ್ನು ಕೂಡ ನಿಮಗೆ ಪ್ರತಿಯೊಂದು ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇಲ್ಲಿ ನವಗ್ರಹಗಳಿರ್ಬೋದು, ಸಪ್ತಮಾತೃಕೆಯರ್ದಿರಬಹುದು, ಮಹಾಗಣಪತಿದು, ಓಂಕಾರೇಶ್ವರ. ನಿಮಗೆ ಇಂಥ ಪುಣ್ಯಕ್ಷೇತ್ರಕ್ಕೆ ಬರೋದಕ್ಕೆ ನೀವು ಪುಣ್ಯ ಮಾಡಿರಬೇಕು. ಅಷ್ಟೇ ಇಲ್ಲಿ ಬಂದರೆ ಮನಸ್ಸಿಗೆ ಅಷ್ಟು ನೆಮ್ಮದಿ ಕೂಡ ಇರುತ್ತೆ. ಹಾಗೆ ಇಲ್ಲಿ ಒಂದು ಮಿನಿ ಪಾರ್ಕ್ ಕೂಡ ಇದೆ. ನಿಮಗೆ ಆ ದೇವ್ರದ್ದು ದರ್ಶನ ಪಡೆದು ಒಂದು ಸ್ವಲ್ಪ ಹೊತ್ತು ಕೂತು ನೀವು ವಿಶ್ರಾಂತಿ ಪಡೆದು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ಪಡ್ಕೊಂಡು ಹೋಗ್ಬೋದು. ನಿಮಗೆ ಮುಂದೆ ಏನೆಲ್ಲ ಇದೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ ಇವಾಗ.
ನಾನು ಇಲ್ಲಿ ಒಂದು ಮಿನಿ ಪಾರ್ಕ್ ಇದೆ ಅಂತ ಹೇಳಿದೆ, ಅದು ಚಿಕ್ಕದಾಗಿ ಒಂದು ಪಾರ್ಕ್ ಮಾಡಿದ್ದಾರೆ ಇಲ್ಲಿ ದೇವಸ್ಥಾನದೊಳಗಡೆನೆ. ಬನ್ನಿ ಅದು ಹೇಗಿದೆ ಅಂತ ನೋಡೋಣ ಒಳಗಡೆ. ಅಲ್ಲಿ ಎಂಟ್ರೆನ್ಸಲ್ಲೇ ಸ್ಟಾರ್ಟಿಂಗು ಒಂದು ಕೃಷ್ಣಂದು ವಿಗ್ರಹನ ಇಟ್ಟಿದ್ದಾರೆ. ಆ ವಿಗ್ರಹದ ಸುತ್ತ ತುಳಸಿ ಗಿಡನ ನೆಟ್ಟಿದ್ದಾರೆ. ಫುಲ್ಲು ಮರ ಗಿಡಗಳೇ ಇದೆ ಅಲ್ಲಿ, ತುಂಬ ನೆರಳಿದೆ. ಹಾಗೆ ನಾವು ಅಲ್ಲಿ ಕೂತು ವಿಶ್ರಾಂತಿ ಪಡೆದು ಪರಿಶುದ್ಧವಾದ ಗಾಳಿನ ನಾವು ತಗೊಳ್ಬೋದು, ಅಷ್ಟು ತಂಪಾಗಿ ಇದೆ. ಹಾಗೆ ಮುಂದೆ ಹೋದರೆ ಅಲ್ಲಿ ಹೂ ಗಿಡಗಳು ಅಥವಾ ಸುತ್ತಮುತ್ತ ಆಟ ಆಡೋದಕ್ಕೆ ಜೋಕಾಲಿ ಎಲ್ಲ ಕಟ್ಟಿದ್ದಾರೆ. ನಾನು ಹಸ್ಬೆಂಡು ತುಂಬ ದಿನ ಆದಮೇಲೆ ನಾವು ಹೊರ್ಗಡೆ ಬಂದಿರೋದ್ರಿಂದ ನಮ್ಮ ಮಗಳನ್ನು ಕೂಡ ಕರ್ಕೊಂಡು ಬಂದಿದ್ವಿ. ಅವಳು ಖುಷಿಯಾಗಿ ಹೊರ್ಗಡೆ ಬಂದರೆ ಅವಳಿಗೂ ಸ್ವಲ್ಪ ಖುಷಿಯಾಗಿರ್ಬೇಕಲ್ವ. ಹಾಗೆ ನಾವು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತು ಅಲ್ಲಿ ಜೋಕಾಲಿಯಲ್ಲಿ ನಾನು ನನ್ನ ಮಗಳು ಎಲ್ಲ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಅವಳಿಗೂ ತುಂಬಾ ಒಂಥರ ಖುಷಿ ಆಗ್ತಾಯಿತ್ತು ಆ ಥರದ್ದೆಲ್ಲ ಆಟ ಆಡೋದಕ್ಕೆ. ಜೋಕಾಲಿ ಆಡಿ ನೆಕ್ಸ್ಟು ನಾನು ನಮ್ಮ ಹಸ್ಬೆಂಡು ಪಾಪು 3 ಜನ ಕೂಡ ನಾವು ಜೋಕಾಲಿಯಲ್ಲಿ ಆಟಾಡಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಅಲ್ಲಿ ದೇವಸ್ಥಾನದಲ್ಲಿ ಒಳ್ಳೆ ದರ್ಶನ ಆಯಿತು. ಹಾಗೆ ಪ್ರಸಾದನೂ ಕೂಡ ಸಿಕ್ತು. ಪ್ರಸಾದ ಅಂತಂದರೆ ನೈವೇದ್ಯ, ದೇವ್ರಿಗೆ ಮಾಡಿದ್ದು ನೈವೇದ್ಯನ ಕೊಟ್ಟರು. ಹಾಗೆಯೇ ಅಲ್ಲಿ ಸುತ್ತಮುತ್ತ ತೋಟ ಇರೋದ್ರಿಂದ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ. ಯಾವುದೇ ವೆಹಿಕಲ್ದಿರ್ಬೋದು, ಮತ್ತೊಂದಿರ್ಬೋದು, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ. ನಿಮಗೆ ತುಂಬಾ ಒಂದು ಒಳ್ಳೆ ಪೀಸ್ ಮೈಂಡಲ್ಲಿ ಇರೋವಂಥ ಪ್ಲೇಸ್ ಇದು. ಹಾಗೆ ನನ್ನ ಮಗಳನ್ನು ಕೂಡ ಅಲ್ಲಿ ಮಲಗಿಸಿ ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ. ಅವಳು ಖುಷಿಯಾಗಿ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಹೇಳಿ. ಅವಳಿಗೆ ಹೊರಗಡೆ ಬಂದರೆ ಏನೋ ಒಂಥರ ಖುಷಿ, ಅವ್ಳಿಗೂ ಮೈಂಡ್ ಫ್ರೆಶ್ ಆಗಿರುತ್ತೆ. ಅವ್ರ ಅಪ್ಪನ ಜೊತೆನೂ ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ. ಹೀಗೆ ದೇವಸ್ಥಾನದ ಎಲ್ಲ ನೋಡಿ ಪ್ರತಿಯೊಂದನ್ನು ನೋಡಿ ಆಶೀರ್ವಾದ ಪಡ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ನಾವು ಹೊರಟ್ವಿ. ನೀವು ಕೂಡ ಮಿಸ್ ಮಾಡ್ದೇ ಈ ಪ್ಲೇಸ್ಗೆ ಹೋಗಿ, ತುಂಬಾ ಚೆನ್ನಾಗಿರುತ್ತೆ. ಇಂಥ ಪುಣ್ಯಕ್ಷೇತ್ರಗಳನ್ನ ಮಿಸ್ ಮಾಡಿಕೊಳ್ಳೇಬಾರ್ದು. ನೀವು ಹೋಗಿ ನೋಡ್ಕೊಂಬನ್ನಿ. ಹೇಳ್ದಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಓಕೆನಾ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾನೇ ಇರಿ. ಹಾಗೆ ಅಲ್ಲಿ ದೇವಸ್ಥಾನ ಕಾಯೋ ಅಂಥವ್ರದ್ದು ಪಾಪದ್ದು ಅಲ್ಲಿ ಒಂದು ಸೈಕಲ್ ಇತ್ತು. ನನ್ನ ಮಗಳು ಅದನ್ನು ನೋಡಿ ಆಟ ಆಡಬೇಕು ಅಂತ ಇಷ್ಟಪಟ್ಲು. ಹಾಗೆ ಸ್ವಲ್ಪ ಒಂದು 5 ಮಿನಿಟ್ಸ್ ಆಟ ಆಡಿ ಅಲ್ಲಿಂದ ಹೊರಟ್ವಿ. ಓಕೆನಾ, ಬಾಯ್.